ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಬರೋಣ. ಇವತ್ತಿನ ಡೇಟ್ ಜೂನ್ 1, 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮೊದಲನೇದಾಗಿ ನಿಮಗೆ FIs ಮತ್ತೆ DIs ಗಳ ಡೇಟಾನ ತಿಳಿಸ್ಕೊಟ್ಬಿಡ್ತೀನಿ. ಇದು 30ನೇ ಮೇ 2025ರ ಡೇಟಾ ಆಗಿರುತ್ತೆ. DIs ಗಳು 9,095 ಕೋಟಿಯಷ್ಟು ಬೈ ಮಾಡಿದ್ದಾರೆ. FIs ಗಳು 6,449 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಶುಕ್ರವಾರ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ, ಯಾವುದು 24,736 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಹುಡ್ಕೋದಾದ್ರೆ ನೋಡಿ, ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ತುಂಬಾನೇ ಕಷ್ಟ. ಯಾಕೆ ಅಂದ್ರೆ 2-3 ದಿನದಿಂದ ನೀವು ನೋಡ್ತಾನೆ ಇದ್ದೀರಾ, ಸೈಡ್ ವೇಸ್ ನಲ್ಲೇ ಮಾರ್ಕೆಟ್ ಅಡ್ಡಾಡ್ತಾ ಇದೆ. ನಾವು ಹಾಕಿದಂತ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಮತ್ತೆ ಸಪೋರ್ಟ್ ಲೆವೆಲ್ಗಳನ್ನ ದಾಟಿ ಆಮೇಲೆ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು ಅಂತ ತಿಳಿಸ್ಕೊಡ್ತಾ ಇದೀವಿ. ನೋಡಿ, ಈ ಲೆವೆಲ್ಗಳನ್ನ ದಾಟೋದಕ್ಕೆ ಹರಸಾಹಸ ಮಾಡ್ತಾ ಇದೆ. ದಾಟಿದ್ರು ಕೂಡ ಒಂದು ಚಿಕ್ಕ ಪ್ರಾಫಿಟ್ ಗಳನ್ನ ನಮ್ಗೆ ಕೊಡ್ತಾ ಇದೆ ಅಷ್ಟೇ ಮಾರ್ಕೆಟ್. ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿದಂತ ದೊಡ್ಡ ಅಂದ್ರೆ ಒಂದಷ್ಟು ಪ್ರಾಫಿಟ್ ಗಳನ್ನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ, ನಮ್ಗೆ ಜೆನ್ಯೂನ್ ಬ್ರೇಕ್ಔಟ್ ಮೇಜರ್ ಎಲ್ಲೆಲ್ಲಿ ಕೊಡಬೇಕು ಅಂತಂದ್ರೆ 24,450ರ ರೇಂಜ್ ನ ದಾಟಬೇಕು. ಮೇಲ್ಗಡೆ ಹೋಯ್ತು ಅಂತಂದ್ರೆ 25,100 ದಾಟಬೇಕಾಗಿರುತ್ತೆ. ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಲೆವೆಲ್ಗಳಾಗಿದೆ. ಈ ಲೆವೆಲ್ಗಳನ್ನ ಎಲ್ಲಿವರೆಗೂ ದಾಟೋದಿಲ್ವೋ ಅಲ್ಲಿವರೆಗೂ ಇಷ್ಟೇ ಮಾರ್ಕೆಟ್ ಅಡ್ಡಾಡ್ತಾ ಇರುತ್ತೆ, ಟೈಮ್ ಪಾಸ್ ಮಾಡ್ತಾ ಇರುತ್ತೆ. ಸೊ ಈ ಬ್ರೇಕ್ಔಟ್ ನ ತಗೊಳ್ಳೋ ತನಕ ನಾವು ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಇನ್ ಕೇಸ್ ನಾವು ಮಧ್ಯದಲ್ಲೇ ಇನ್ ಬಿಟ್ವೀನ್ ಎಲ್ಲಾದ್ರೂ ಬೈಯಿಂಗ್ ಆಪರ್ಚುನಿಟೀಸ್ ಹುಡುಕ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಹುಡುಕ್ಬೋದು. ಆದ್ರೆ ಸ್ಮಾಲ್ ಪ್ರಾಫಿಟ್ ನ ನಾವು ಬುಕ್ ಮಾಡಿಕೊಂಡು ಸೇಫ್ ಆದಷ್ಟು ಒಳ್ಳೇದು, ಅವರು ಬುದ್ಧಿವಂತರಾಗ್ತಾರೆ. ನೋಡಿ, ನಮಗೆ ನಾಳೆ ಸಪೋರ್ಟ್ ಆಗಿ ಕಾಣಿಸ್ತಾ ಇರೋದು ಇದು ಯಾವುದು 24,736. ಇದು ನಮ್ಮ ಸದ್ಯದ ಮಟ್ಟಿಗೆ ಚಿಕ್ಕ ಒಂದು ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತಂದ್ರೆ 24,800 ನಮ್ಮ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಈ ಲೆವೆಲ್ಗಳನ್ನ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ 24,920 ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ನು ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ 25,059 ತನಕ ಬರುವ ಸಾಧ್ಯತೆ ಇರುತ್ತೆ. ಏನಕ್ಕೆ ಅಂದ್ರೆ ಪ್ರೀವಿಯಸ್ ಅಲ್ಲಿ ನೋಡಿ, ಇಲ್ಲಿ ಒಂದು ನಮಗೆ ಸ್ಟ್ರಾಂಗ್ ರಿಜೆಕ್ಷನ್ ಸಿಕ್ಕಿರೋದು ಈ ಲೆವೆಲ್ ನಲ್ಲಿ. ಇನ್ ಕೇಸ್ ಗ್ಯಾಪ್ ಅಪ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಾನು ಪ್ರಿಡಿಕ್ಷನ್ ಮಾಡ್ದಂಗೆ 25,100 ನ ಕ್ರಾಸ್ ಮಾಡ್ತು ಅಂತಂದ್ರೆ ಆನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕ್ಬೋದು. ಯಾವ ಲೆವೆಲ್ ಅಲ್ಲಿ ಅಂದ್ರೆ 25,100 ಲೆವೆಲ್ ನ ಕ್ರಾಸ್ ಮಾಡಿದ್ರೆ ಆನಂತರ ನಾವು ಬೈಯಿಂಗ್ ಆಪರ್ಚುನಿಟೀಸ್ ಗಳನ್ನ ಹುಡುಕ್ಬೋದು. ಸೊ ಇಷ್ಟೊತ್ತು ನಾವು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಟಾರ್ಗೆಟ್ ಯಾವ್ದಾಗಿರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ, ನಮ್ಗೆ ಮೇಜರ್ ಸಪೋರ್ಟ್ ಆಗಿ ಇದು ಕಾಣಿಸ್ತಾ ಇದೆ 24,727 ಈ ರೇಂಜ್ ನ ಕ್ರಾಸ್ ಮಾಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತಂದ್ರೆ 24,650 ನಮ್ಮ ಸ್ಮಾಲ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ. ಸಪೋರ್ಟ್ ನಂಬರ್ 1 ಅಂತ ಹೇಳ್ತೀನಿ. ಇನ್ನೂ ಬ್ರೇಕ್ಔಟ್ ಕೊಡ್ತಾ ಇದೆ, ಜೆನ್ಯೂನ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತಂದ್ರೆ 24,500 ತನಕ ಬರುವ ಸಾಧ್ಯತೆ ಇರುತ್ತೆ. ಇದು ನಮ್ಮ ಸಪೋರ್ಟ್ ಲೆವೆಲ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಈ ಲೆವೆಲ್ ಗಳನ್ನ ಕ್ರಾಸ್ ಮಾಡಿ ನಾನು ಹೇಳ್ದಂಗೆ 24,450 ರೇಂಜ್ ನ ಕ್ರಾಸ್ ಮಾಡ್ತಪ್ಪ ಅಂತಂದ್ರೆ ನೋಡಿ, ನಾವು ಈಸಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಲೆವೆಲ್ಸ್ ಗಳನ್ನ ದಾಟಿದ ನಂತರ ಅಂದ್ರೆ 24,450 ನ ಕ್ರಾಸ್ ಮಾಡ್ಬಿಡ್ತಪ್ಪ ಅಂತಂದ್ರೆ 24,400 ಸಪೋರ್ಟ್ ನಂಬರ್ 1 ಆಗಿರುತ್ತೆ, 24,300 ಸಪೋರ್ಟ್ ಲೆವೆಲ್ 2 ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಯಾವಾಗ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ, ಇಲ್ಲಾದ್ರೆ ಗೊತ್ತೇ ಇದೆ ಸ್ಮಾಲ್ ಪ್ರಾಫಿಟ್ ನ ಬುಕ್ ಮಾಡಿಕೊಂಡು 24,650 ತನಕನೂ ಎಕ್ಸ್ಪೆಕ್ಟ್ ಮಾಡ್ಬೋದು, 24,600 ತನಕನೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್. ಇನ್ ಬಿಟ್ವೀನ್ ಈ ಲೆವೆಲ್ ಅಲ್ಲಿ ಕ್ರಾಸ್ ಮಾಡ್ಲೇ ಇಲ್ಲ ಮಾರ್ಕೆಟ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಈ ಲೆವೆಲ್ ಗಳಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕ್ಬೇಡಿ. ಮಧ್ಯದಲ್ಲಿ ಯಾವುದೇ ರೀತಿಯ ನಿಮ್ಗೆ ಪ್ರಾಫಿಟ್ ಅನ್ನ ಮಾಡ್ಕೊಡುವ ಯಾವ ಸಾಧ್ಯತೆಗಳು ಸಿಗೋದಿಲ್ಲ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಶುಕ್ರವಾರ ಈ ರೇಂಜ್ ನಲ್ಲಿ 55,755 ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ನಾವು ನೆಕ್ಸ್ಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ 55,500 ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ,
ನೆಕ್ಸ್ಟ್ 55,976 ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಇನ್ ಬಿಟ್ವೀನ್ ಇಲ್ಲೂ ಕೂಡ ನಾವು ರೆಸಿಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. 55,750ನ ಕ್ರಾಸ್ ಮಾಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ರೆಸಿಸ್ಟೆನ್ಸ್ ಲೆವೆಲ್ ಇದು ಯಾವುದು 55,976 ಇದು ನಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುವ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು, ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ನ ರೆಸಿಸ್ಟೆನ್ಸ್ ಲೆವೆಲ್ R2 ಅಂತ ಆಗ್ತಾ ಇದೀನಿ ನೋಡಿ 56,400 ತನಕ ಬರುವ ಸಾಧ್ಯತೆ ಇರುತ್ತೆ ನೋಡಿ. ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಆ ನಂತರ ನಾವು ಅಪ್ಸೈಡ್ ಮೂವ್ ಆಗುತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ಬೋದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಸಪೋರ್ಟ್ ಲೆವೆಲ್ ಏನಿದೆಯಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ 55,100 ತನಕ ಬರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸಪೋರ್ಟ್ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ 54,900 ನಮ್ಮ ಸಪೋರ್ಟ್ ಲೆವೆಲ್ 2 ಮತ್ತೆ 54,550 ನಮ್ಮ ಸಪೋರ್ಟ್ ಲೆವೆಲ್ 3 ಆಗಿರುವ ಸಾಧ್ಯತೆ ಇರುತ್ತೆ. ಈ ಲೆವೆಲ್ಸ್ಗಳು ಕ್ರಾಸ್ ಮಾಡಲೇಬೇಕು, ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೇಕು ಅಂತಂದ್ರೆ ಇಲ್ಲೆಲ್ಲ ನೋಡಿ ನಮ್ಗೆ ಸ್ಟ್ರಾಂಗ್ ರಿಜೆಕ್ಷನ್ ಗಳು ಸಿಗ್ತಾ ಇರೋದ್ರಿಂದ ಈ ರಿಜೆಕ್ಷನ್ ಗಳಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ. ಇನ್ ಬಿಟ್ವೀನ್ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕ್ರಾಸ್ ಮಾಡಲೇ ಇಲ್ಲ ಮಾರ್ಕೆಟ್ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ. ಟೈಮ್ ಪಾಸ್ ಲೆವೆಲ್ ಗಳಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕ್ಬೇಡಿ, ಅಲ್ಲಿ ಪ್ರೀಮಿಯಂ ಡಿಕೆ ಆಗುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ. ಸೊ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ. ನೀವು ಶೇರ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ರೆ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀಯಾಗಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ.